ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವು ಇವತ್ತು 4th January ರಿಲೇಟೆಡ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಫಸ್ಟ್ ನಾವು ಟಾಪಿಕ್ಸ್ ನೋಡ್ಕೊಳ್ಳೋಣ, ಯಾವ್ದಾವುದು 4th January 2019 ಇದಾವೆ ಅಂತ ಹೇಳ್ಬಿಟ್ಟು. ಫಸ್ಟ್ ಒಂದು ಬಂದ್ಬಿಟ್ಟು ಆಫ್ಸ್ಪಾ ಆ್ಯಕ್ಟ್ ಬಗ್ಗೆ ನೋಡ್ಕೊಳ್ಳೋಣ. ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟ್ ಅಂತ, ಇದು ಆಫ್ಸ್ಪಾ ಆ್ಯಕ್ಟು. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಂಡಿರೋಣ, ಯಾಕೆ ಇವಾಗ ನ್ಯೂಸಲ್ಲಿದೆ ಇದು ಅಂತ ಹೇಳ್ಬಿಟ್ಟು. ಸೆಕೆಂಡ್ ಬಂದ್ಬಿಟ್ಟು ಸಿನೆಫರಸ್ ಫೋರ್ಸಸ್ ಅಂತಂದರೆ ಏನು ಅದನ್ನು ಕೂಡ ನೋಡ್ಕೊಂಡಿರೋಣ. ಥರ್ಡ್ ಬಂದ್ಬಿಟ್ಟು ಪಾಂಡಾ ಬಾಂಡ್ಸು. ಪಾಕಿಸ್ತಾನ ಇವಾಗ ರೀಸೆಂಟಾಗಿ ನಾವು ಪಾಂಡಾ ಬಾಂಡ್ಸ್ ಇಶ್ಯೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ಪ್ರಿಲಿಮ್ಸಲ್ಲಿ ಕೇಳುವಂಥದ್ದು ಪ್ರಾಬಬಿಲಿಟಿ ತುಂಬ ಜಾಸ್ತಿ ಇರುತ್ತೆ ಈ ಕ್ವೆಶನ್ನ. ಸೊ ಅದಕ್ಕೆ ನಾವು ಪಾಂಡಾ ಬಾಂಡ್ಸ್ ಅಂತಂದರೆ ಏನು ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಂಡಿರೋಣ. ಫೋರ್ತು ಇಂಡಿಯನ್ ಬ್ರಿಡ್ಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, IBMS ಇಂಡಿಯನ್ ಬ್ರಿಡ್ಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಗ್ಗೆನೂ ಕೂಡ ನಾವು ಅರ್ಥ ಮಾಡ್ಕೊಳ್ಳೋಣ. ಲಾಸ್ಟ್ ಬಂದ್ಬಿಟ್ಟು US ಮತ್ತು ಇಸ್ರೇಲು ಎರಡೂ ಕೂಡ ಯುನೆಸ್ಕೋನ ಬಿಟ್ಬಿಟ್ಟಿದೆ. ಯಾಕೆ ಬಿಟ್ಟಿದೆ, ಏನು ರೀಸನ್ ಇದೆ ಅಂತ ಹೇಳ್ಬಿಟ್ಟು ಕೂಡ ನಾವು ಡಿಸ್ಕಷನ್ ಮಾಡ್ಕೊಂಡಿರೋಣ. ಈ ವಿಡಿಯೋ PDF ಏನಾದರೂ ನಿಮಗೆ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ, ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡ್ಕೋಬೋದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಾಗೆ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ. ಅಂತಂದರೆ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬಂದ್ಬಿಟ್ಟಿರುತ್ತೆ. ಫಸ್ಟ್ ನಾವು ಆಫ್ಸ್ಪಾನ ಏನಿದೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಣ. ಆಫ್ಸ್ಪಾ ಅಂತಂದರೆ ಏನು ಗೊತ್ತಾ, ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟ್ ಅಂತ. ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟ್ ಅಂತಂದರೆ ಆಫ್ಸ್ಪಾ ಅಂತ. ಇದನ್ನು ಯಾರು ಡಿಕ್ಲೇರ್ ಮಾಡ್ತಾರೆ ಅಂತಂದರೆ ಹೋಮ್ ಮಿನಿಸ್ಟ್ರಿ ಡಿಕ್ಲೇರ್ ಮಾಡುತ್ತೆ. ಸೊ ಏನಿದ್ರೆ ಇಂಪಾರ್ಟೆನ್ಸು ಅಂತಂದರೆ, ಈಗ ಯಾವುದಾದ್ರೂ ಒಂದು ಏರಿಯಾ ಅಲ್ಲಿ ಡಿಸ್ಟರ್ಬೆನ್ಸ್ ಇದೆ ಅಂತ ಅಂದ್ಕೊಂಡಿರಿ. ಸೊ ಡಿಸ್ಟರ್ಬೆನ್ಸಿನ ಡೆಫಿನೇಷನು ಕೂಡ ನಾವು ನೋಡ್ಕೊಂಡಿರೋಣ. ಡಿಸ್ಟರ್ಬೆನ್ಸ್ ಅಂತಂದರೆ ಇವಾಗ ಸ್ಟೇಟ್ ಗೌರ್ಮೆಂಟೇ ಇಲ್ಲಿ ಡಿಸ್ಟರ್ಬೆನ್ಸ್ ಇದೆ, ರಿಲಿಜಿಯಸ್ ಕಾನ್ಫ್ಲಿಕ್ಟ್ ಆಗ್ತಾಯಿದೆ, ಲ್ಯಾಂಗ್ವೇಜ್ ರಿಲೇಟೆಡ್ ಕಾನ್ಫ್ಲಿಕ್ಟ್ ಆಗ್ತಾಯಿದೆ, ರೀಜನಲ್ ಗ್ರೂಪ್ಸು ಅಥವಾ ಕಾಸ್ಟ್ ರಿಲೇಟೆಡ್ ಏನಾದ್ರು ಫೈಟಿಂಗ್ ಆಗ್ತಿದೆ ಅಂತಂದರೆ ಅದನ್ನು ನಾವು ಡಿಸ್ಟರ್ಬೆನ್ಸ್ ಅಂತ ಹೇಳ್ಬಿಟ್ಟು ಕರಿಬೋದು. ಆ ಥರ ಡಿಸ್ಟರ್ಬೆನ್ಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಸ್ಟೇಟ್ ಗೌರ್ಮೆಂಟ್ ಆದರೂ ಹೇಳ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆದ್ರೂ ಕೂಡ ಹೇಳ್ಬೋದು. ಸೊ ಈ ಥರ ಡಿಸ್ಟರ್ಬೆನ್ಸ್ ಇದೆ ಅಂತ ಹೇಳಿದ ತಕ್ಷಣ ಆ ಏರಿಯಾನ ಹೋಮ್ ಮಿನಿಸ್ಟ್ರಿ ಬಂದ್ಬಿಟ್ಟು ಡಿಸ್ಟರ್ಬ್ಡ್ ಏರಿಯಾ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತಾರೆ. ಮೋಸ್ಟ್ ಇಂಪಾರ್ಟೆಂಟು, ಡಿಸ್ಟರ್ಬ್ಡ್ ಏರಿಯಾ ಅಂತ ಹೇಳ್ಬಿಟ್ಟು ಅದನ್ನು ಅನೌನ್ಸ್ ಮಾಡಿರ್ತಾರೆ. ಸೊ ಡಿಸ್ಟರ್ಬ್ಡ್ ಏರಿಯಾ ಅಂತ ಅನೌನ್ಸ್ ಮಾಡಿದ್ಮೇಲೆ ಅಲ್ಲಿ ಏನು ಮಾಡುತ್ತೆ ಅಂತಂದರೆ ಆಫ್ಸ್ಪಾ ಆ್ಯಕ್ಟು ಅಲ್ಲಿ ಇಂಪ್ಲೈ ಆಗಿರುತ್ತೆ. ಆರ್ಮ್ಡ್ ಫೋರ್ಸಸ್ಸು ಸ್ಪೆಷಲ್ ಪವರ್ಸ್ ಆ್ಯಕ್ಟು ಅಲ್ಲಿ ಇಂಪ್ಲೈ ಆಗಿರುತ್ತೆ. ಸೊ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟಲ್ಲಿ ಏನಾಗಿರುತ್ತೆ ಅಂತಂದರೆ, ಯಾರೇ ಅಲ್ಲಿ ನಿಮಗೆ ಸರ್ಚ್ ಆಪರೇಷನಿಗೆ ಬಂದ್ರೂ ಕೂಡ ವಾರೆಂಟ್ ಕೊಡೋವಂಥದ್ದು ಅವಶ್ಯಕತೆ ಇರಲ್ಲ. ನೆಕ್ಸ್ಟು ಯಾರ ಮೇಲಾದರೂ ಡೌಟ್ ಇದ್ರೂ ಕೂಡ ಅಂತಂದರೆ ಅವ್ರು ಏನಾದ್ರು ಕ್ರೈಮ್ ಮಾಡಿದ್ದಾರೆ ಇನ್ನೊಬ್ರು ಅಂತ ಹೇಳ್ಬಿಟ್ಟು ಅನ್ಸಿದ್ರೆ ಅವ್ರಿಗೆ ಅವಾಗಲೇ ಅವರು ಶೂಟ್ ಮಾಡ್ಕೊಂಡ್ಬಿಡ್ಬೋದು. ಹಾಗಂತ ಹೇಳಿ ಅವ್ರ ಮೇಲೆ ಏನೋ ಪ್ರೊಸೀಡಿಂಗ್ಸ್ ನಡೆಯಲ್ಲ ಅಂತ ಏನಿಲ್ಲ, ಬಟ್ ಆ್ಯಕ್ಚುಲಿ ಪ್ರೊಸೀಡಿಂಗ್ಸ್ ನಡೀದೇ ಇರೋ ಥರ ಪ್ರೊಟೆಕ್ಷನ್ ಕೊಟ್ಟಿರ್ತಾರೆ. ಅದಾದಮೇಲೂ ಕೂಡ ಏನಾದರೂ ಪ್ರೊಸೀಡಿಂಗ್ಸ್ ನಡಿಬೇಕು ಅಂತಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಪರ್ಮಿಷನ್ ತೊಗೊಂಡಿರಬೇಕು. ಸೊ ಇದು ಆಫ್ಸ್ಪಾ ಆ್ಯಕ್ಟು. ಇವಾಗ ಯಾಕೆ ನ್ಯೂಸಲ್ಲಿದೆ ಅಂತಂದರೆ, ಇವಾಗ ನಾಗಾಲ್ಯಾಂಡಲ್ಲಿ ಆಫ್ಸ್ಪಾ ಆ್ಯಕ್ಟ್ ಏನಿತ್ತಲ್ಲ, ಸೊ ನಾಗಾಲ್ಯಾಂಡಲ್ಲಿ ಇದ್ದಿರುವಂಥದ್ದು ಆಫ್ಸ್ಪಾ ಆ್ಯಕ್ಟನ್ನು ಇವಾಗ ನೆಕ್ಸ್ಟು 6 ತಿಂಗಳಿಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟು, ಆಫ್ಸ್ಪಾ ಆ್ಯಕ್ಟು ಎಕ್ಸ್ಟೆಂಡ್ ಮಾಡಿದ್ದಾರೆ ನಾಗಾಲ್ಯಾಂಡಲ್ಲಿ ನೆಕ್ಸ್ಟ್ 6 ತಿಂಗಳಿಗೋಸ್ಕರ. ಎಂಟೈರ್ ನಾಗಾಲ್ಯಾಂಡನ್ನ ಡಿಸ್ಟರ್ಬ್ಡ್ ಏರಿಯಾ ಅಂತ ಹೇಳ್ಬಿಟ್ಟು ಇವಾಗ ಡಿಕ್ಲೇರ್ ಮಾಡಿದ್ದಾರೆ. ಏನು ಪವರ್ ಇರುತ್ತೆ ಅಂತಂದರೆ ಇದರಲ್ಲಿ ಸರ್ಚ್ ಮಾಡ್ಬೋದು ವಿತೌಟ್ ವಾರೆಂಟು, ಮತ್ತು ಯಾರ ಮೇಲಾದರೂ ಫೈರ್ ಮಾಡ್ಕೋಬೋದು ಅಥವಾ ಫೋರ್ಸಸ್ನ ಯೂಸ್ ಮಾಡ್ಕೋಬೋದು ಅಗೇನ್ಸ್ಟ್ ಎನಿ ಪರ್ಸನ್ ಆ್ಯಕ್ಟಿಂಗ್ ಅಗೇನ್ಸ್ಟ್ ದ ಲಾ. ಅದು ಲಾ ಅಗೇನ್ಸ್ಟ್ ಏನಾದ್ರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತಂದರೆ ಅವ್ರ ಮೇಲೂ ಯೂಸ್ ಮಾಡ್ಕೋಬೋದು, ಅಕಸ್ಮಾತ್ ಡೌಟ್ ಇದ್ರೂ ಕೂಡ ಯೂಸ್ ಮಾಡ್ಕೋಬೋದು. ಅದಕ್ಕೋಸ್ಕರನೇ ಇದು ತುಂಬಾ ಜಾಸ್ತಿ ಕಾನ್ಫ್ಲಿಕ್ಟಲ್ಲಿ ಇರುತ್ತೆ. ನೆಕ್ಸ್ಟು ಇವ್ರ ಮೇಲೆ ಏನಾದರೂ ಏನು ಆ್ಯಕ್ಟ್ ಮಾಡಿರ್ತಾರಲ್ಲ ಅಂತಂದರೆ ಅಗೇನ್ಸ್ಟ್ ಎನಿ ಪರ್ಸನ್ ಆ್ಯಕ್ಟ್ ಏನು ಮಾಡಿರ್ತಾರಲ್ಲ, ಅವ್ರ ಮೇಲೆ ಫೈರ್ ಏನಾದ್ರು ಮಾಡಿರ್ತಾರೆ, ಅದರ ರಿಲೇಟೆಡು ಪ್ರೊಸೀಡಿಂಗ್ಸ್ ಏನೂ ನಡೆಯಲ್ಲ. ಅಕಸ್ಮಾತ್ ಏನಾದ್ರು ನಡಿಬೇಕು ಅಂತಂದರೆ ಸೆಂಟರಿಂದು ಪರ್ಮಿಷನ್ ತೊಗೊಂಡಿರಬೇಕಾಗಿರುತ್ತೆ. ಸೊ ಈಗ ಇಲ್ಲಿ ಡಿಸ್ಟರ್ಬ್ಡ್ ಏರಿಯಾ ಅಂತ ನಾವು ನೋಡಿದ್ವಲ್ಲ, ಡಿಸ್ಟರ್ಬ್ಡ್ ಏರಿಯಾ ಅಂತಂದರೆ ನೋಡಿ, ಸೆಂಟ್ರಲ್ ಗೌರ್ಮೆಂಟು ಅಥವಾ ಸ್ಟೇಟ್ ಗೌರ್ಮೆಂಟು ಎರಡೂ ಕೂಡ ಇದು ಏರಿಯಾನ ಡಿಸ್ಟರ್ಬ್ಡ್ ಏರಿಯಾ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿಬಿಡ್ಬೋದು. ಯಾವಾಗ ಅಂತಂದರೆ ಅಕಸ್ಮಾತ್ ಡಿಸ್ಪ್ಯೂಟ್ ಇದ್ದಿದ್ರೆ ಅಲ್ಲಿ ಯಾರ ಮಧ್ಯದಲ್ಲಿ, ಡಿಫ್ರೆಂಟ್ ರಿಲಿಜನ್ಸ್ ಮಧ್ಯದಲ್ಲಿ, ರೇಷಿಯಲ್ ರಿಲೇಟೆಡ್ ಡಿಸ್ಟರ್ಬೆನ್ಸಸ್ಸು, ಲ್ಯಾಂಗ್ವೇಜ್ ರಿಲೇಟೆಡ್ ಡಿಸ್ಟರ್ಬೆನ್ಸಸ್ಸು, ರೀಜನಲ್ ಗ್ರೂಪ್ಸ್ ಮಧ್ಯದಲ್ಲಿ ಏನಾದ್ರು ಕಾನ್ಫ್ಲಿಕ್ಟು, ಕಾಸ್ಟ್ ರಿಲೇಟೆಡ್ ಕಾನ್ಫ್ಲಿಕ್ಟು, ಕಮ್ಯುನಿಟಿ ರಿಲೇಟೆಡ್ ಕಾನ್ಫ್ಲಿಕ್ಟ್ ಏನಾದರೂ ಇದ್ದರೆ ಅದನ್ನು ಡಿಸ್ಟರ್ಬ್ಡ್ ಏರಿಯಾ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ಕೊಂಡಿರ್ಬೋದು. ಆಫ್ಸ್ಪಾ ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ನಾವು ಸಿನೇರಿಯಸ್ ವಲ್ಚರ್ ಬಗ್ಗೆ ನೋಡ್ಕೊಂಡಿರೋಣ. ಸೊ ಸಿನೇರಿಯಸ್ ವಲ್ಚರು, ಈ ವಲ್ಚರ್ ಏನಾಗಿರುತ್ತೆ ಅಂತಂದರೆ ಯುರೋಪಿಂದ ಈ ಕಡೆ ಏಷ್ಯಾ ಕಡೆಗೆ ಮೈಗ್ರೇಟ್ ಆಗ್ತಾ ಇರ್ತವೆ ಇವು. ಯಾಕೆ ಅಂತಂದರೆ ಯುರೋಪಲ್ಲಿ ತುಂಬಾ ಜಾಸ್ತಿ ಕೋಲ್ಡ್ ಇರುತ್ತಲ್ವ, ವಿಂಟರು. ಸೊ ಅದಕ್ಕೋಸ್ಕರ ಕೋಲ್ಡ್ ಇರೋದ್ರಿಂದ ಅಲ್ಲಿಂದ ಇವುಗಳು ಏನು ಮಾಡ್ತವೆ ಅಂತಂದರೆ ಏಷ್ಯಾಗೆ ಮೈಗ್ರೇಟ್ ಆಗ್ತಾ ಇರ್ತವೆ. ಸೊ ಇದನ್ನು ಮುಂಚೆ ನಾವು ಈ ಕಡೆ ಗುಜರಾತ್ ರೀಜನ್ ಆಗಿರ್ಬೋದು ಅಥವಾ ಈ ಕಡೆ ನಾವು ರಾಜಸ್ಥಾನ್ ರೀಜನ್ ಆಗಿರ್ಬೋದು, ಈ ರೀಜನ್ಸಲ್ಲೆಲ್ಲ ಸ್ಪಾಟ್ ಮಾಡ್ಕೊಂಡಿದ್ವಿ.
ಬಟ್ ಇವಾಗ ಫಸ್ಟ್ ಟೈಮು ನಾವು ಇದನ್ನು ಜಾರ್ಖಂಡಲ್ಲಿ ಸ್ಪಾಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಸಿನೇರಿಯಸ್ ವಲ್ಚರು ಎಲ್ಲಿ ಸ್ಪಾಟ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಹಜಾರಿಬಾಗ್ ಎಲ್ಲಿದೆ ಅಂತಂದರೆ ಜಾರ್ಖಂಡು. ಇವು ಮೈಗ್ರೇಟ್ ಆಗ್ತವೆ ವಿಂಟರ್ ಟೈಮಲ್ಲಿ ಕೂಲರ್ ಯುರೋಪಿಯನ್ ಮೌಂಟೇನ್ಸಿಂದ ವಾರ್ಮರ್ ಏಷ್ಯಾ ಕಡೆಗೆ ಮೈಗ್ರೇಟ್ ಆಗ್ತಾ ಇರ್ತವೆ. ಸೊ ಮುಂಚೆ ಸ್ಪಾಟ್ ಮಾಡಿರಲಿಲ್ಲ. ಇದನ್ನು ನಿಯರ್ ಥ್ರೆಟನ್ಡ್ ಸ್ಪೀಸೀಸ್ ಅಂತ ಹೇಳ್ಬಿಟ್ಟು ಕ್ಯಾಟಗರಿಯಲ್ಲಿ IUCN ಲೀಸ್ಟಲ್ಲಿ ಇದನ್ನು ನಿಯರ್ ಥ್ರೆಟನ್ಡ್ ಅಂತ ಹೇಳ್ಬಿಟ್ಟು ಹಾಕಿರ್ತಾರೆ. ಎಲ್ಲೆಲ್ಲಿ ನೋಡೋಕ್ಕೆ ಸಿಗುತ್ತೆ ಇದು ಅಂತಂದರೆ ಸ್ಪೇನಲ್ಲಿ, ಪೋರ್ಚುಗಲಲ್ಲಿ, ಸರ್ಬಿಯಾ, ಕ್ರೊಯೇಷಿಯಾ ಎಟ್ಸೆಟ್ರಾ ಈ ಥರ ಕಂಟ್ರೀಸಲ್ಲಿ ನೋಡೋಕ್ಕೆ ಸಿಗುತ್ತೆ. ಆಲ್ಮೋಸ್ಟ್ ಭಾಳ ಕಂಟ್ರೀಸಲ್ಲಿ ನೋಡೋಕ್ಕೆ ಸಿಗುತ್ತೆ. ಇಂಡಿಯಾದಲ್ಲೂ ಕೂಡ ನೋಡೋಕ್ಕೆ ಸಿಗುತ್ತೆ. ಬಟ್ ಫಸ್ಟ್ ಟೈಮ್ ಇದೇನಾಗಿದೆ ಅಂತಂದರೆ ಈ ರೀಜನಲ್ಲಿ, ಜಾರ್ಖಂಡ್ ರೀಜನಲ್ಲಿ ಸ್ಪಾಟ್ ಆಗಿರೋದ್ರಿಂದ ನ್ಯೂಸಲ್ಲಿತ್ತು. ನೆನ್ಪಿಟ್ಕೊಂಡಿರಿ ಸಿನೇರಿಯಸ್ ವಲ್ಚರ್. ನೆಕ್ಸ್ಟ್ ನಾವು ಎಕನಾಮಿ ರಿಲೇಟೆಡ್ ಒಂದು ಟಾಪಿಕ್ನ ಡಿಸ್ಕಸ್ ಮಾಡೋಣ. ಅದೇನು ಅಂತಂದರೆ ಪಾಂಡಾ ಬಾಂಡ್ಸ್ ಅಂತ. ಸೊ ಇವಾಗ ಎಲ್ಲರಿಗೂ ಗೊತ್ತಿರೋಂಗೆ ಪಾಕಿಸ್ತಾನಲ್ಲಿ ಎಕನಾಮಿ ಏನಿದೆಯಲ್ಲ ಅದು ಚೆನ್ನಾಗಿಲ್ಲ. ಸೊ ಸ್ವಲ್ಪ ಕೊಲ್ಯಾಪ್ಸ್ ಆಗೋ ಥರ ಆಗ್ತಾ ಇದೆ. ಅದು ಕೊಲ್ಯಾಪ್ಸ್ ಆಗೋದಂತಂದರೆ ಕಂಪ್ಲೀಟಾಗಿ ಕೊಲ್ಯಾಪ್ಸ್ ಅಂತಲ್ಲ. ಸೊ ಅಷ್ಟೊಂದು ಏನು ನೀಟಾಗಿ ಅವರ ಎಕನಾಮಿ ನಡೀತಾ ಇಲ್ಲ. ಅವ್ರಿಗೆ ಇವಾಗ ಅಮೌಂಟು ಬೇಕಾಗಿರುತ್ತೆ. ಸೊ ಇನ್ವೆಸ್ಟ್ಮೆಂಟು ಅಥವಾ ಅವರ ಎಕ್ಸ್ಚೇಂಜ್ ರಿಸರ್ವ್ಸ್ ಏನಿದೆಯಲ್ಲ ಅದು ಅವ್ರ ಹತ್ರ ಕಮ್ಮಿ ಆಗ್ತದೆ. ಸೊ ಅವ್ರಿಗೋಸ್ಕರ ಎಕ್ಸ್ಚೇಂಜ್ ರಿಸರ್ವ್ಸ್ ಬೇಕು. ಅದಕ್ಕೆ ಪಾಕಿಸ್ತಾನ ಏನಂದಿದೆ ಅಂತಂದರೆ ಇವಾಗ ನಾವು ಪಾಂಡಾ ಬಾಂಡ್ಸ್ನ ರೇಸ್ ಮಾಡ್ತೀವಿ ಅಂತ. ಸೊ ಇವಾಗ ಪಾಕಿಸ್ತಾನಿನ ಎಕನಾಮಿ ಯಾವ ಥರ ಇದೆ, ಪಾಕಿಸ್ತಾನಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅವೆಲ್ಲ ನಮಗೇನು ಇಂಪಾರ್ಟೆಂಟ್ ಆಗಿರಲ್ಲ. ಬಟ್ ನಮಗೆ ಎಕನಾಮಿಯಲ್ಲಿ ಪಾಂಡಾ ಬಾಂಡ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪಾಂಡಾ ಬಾಂಡ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರಬೇಕು. ಪಾಂಡಾ ಬಾಂಡ್ಸ್ ಅಂತ ಹೇಳಿದ ತಕ್ಷಣ ನೀವೇನು ನೆನಪು ಬರಬೇಕು ಅಂತಂದರೆ ಚೈನಾ ನೆನಪು ಬರಬೇಕು. ನಿಮ್ಮ ಎಲ್ಲರಿಗೂ ಗೊತ್ತಿರೋಂಗೆ ಪಾಕಿಸ್ತಾನಿಂದು ಮತ್ತು ಚೈನಾದು ರಿಲೇಷನ್ಶಿಪ್ಪು ತುಂಬಾ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಪಾಕಿಸ್ತಾನ ಏನು ಮಾಡ್ತಿದೆ ಅಂತಂದರೆ ಚೈನಾದಲ್ಲಿ ಪಾಂಡಾ ಬಾಂಡ್ಸ್ನ ಇಶ್ಯೂ ಮಾಡ್ಕೊಳ್ಳೋದು. ಸೊ ಚೈನಾದಲ್ಲಿ ಪಾಂಡಾ ಬಾಂಡ್ಸ್ನ ಇಶ್ಯೂ ಮಾಡೋದು. ಸೊ ಚೈನಾದಲ್ಲಿ ಪಾಂಡಾ ಬಾಂಡ್ಸ್ನ ಇಶ್ಯೂ ಮಾಡಿಕೊಂಡ್ರೆ ಅಲ್ಲಿ ಚೈನೀಸ್ ಕರೆನ್ಸಿ ಯಾವುದು, ರೆಮಿನ್ಬಿ. ಸೊ ಚೈನೀಸ್ ಕರೆನ್ಸಿಯಲ್ಲಿ ಅಮೌಂಟು ರೇಸ್ ಮಾಡ್ಕೊಂಡಿರ್ತಾರೆ. ಸೊ ಇವ್ರಿಗೆ ಇಲ್ಲಿ ಪಾಂಡಾ ಬಾಂಡ್ಸ್ನ ಇಶ್ಯೂ ಮಾಡೋದ್ರಿಂದ, ಚೈನೀಸ್ ಕರೆನ್ಸಿ ರೇಸ್ ಮಾಡೋದ್ರಿಂದ ಇವ್ರಿಗೂ ಕೂಡ ಚೈನೀಸ್ ಕರೆನ್ಸಿ ಇವ್ರ ಹತ್ರನೂ ಕೂಡ ಜಾಸ್ತಿ ಆಗುತ್ತೆ. ಸೊ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸು ಕೂಡ ಜಾಸ್ತಿ ಆಗುತ್ತೆ. ಸೊ ಏನು ನೆನ್ಪಿಟ್ಕೊಂಡಿರಬೇಕು ಅಂತಂದರೆ ಪಾಂಡಾ ಬಾಂಡ್ಸ್ ಬಂದ ತಕ್ಷಣ ನಮಗೆ ಇದು ಚೈನಾದಲ್ಲಿ ಇಶ್ಯೂ ಮಾಡ್ಕೊಬೋದು. ಸೊ ರೆಮಿನ್ಬಿಯಲ್ಲಿ ಅಮೌಂಟನ್ನು ರೇಸ್ ಮಾಡ್ಕೊಂಡಿರ್ತಾರೆ. ಸೊ ಇದನ್ನು ಫಸ್ಟ್ ಟೈಮ್ ಇಶ್ಯೂ ಮಾಡಿರೋಂಥದ್ದು 2005 ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ನು ಮತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು ಇದನ್ನು ಫಸ್ಟ್ ಟೈಮು 2005 ಇಶ್ಯೂ ಮಾಡ್ಕೊಂಡಿದ್ರು. ಪಾಂಡಾ ಬಾಂಡ್ಸು ಇಂಪಾರ್ಟೆಂಟು, ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬಂದ್ಬಿಟ್ಟು ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಮತ್ತು ಹೈವೇಸಿಂದು. ಸೊ ಅದರ ರಿಲೇಟೆಡ್ಡು ಒಂದು ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ, ಇಂಡಿಯನ್ ಬ್ರಿಡ್ಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಸೊ ಹೆಸರು ಏನು ಹೇಳ್ತಾ ಇದೆ, ಇಂಡಿಯಾದಲ್ಲಿ ಇರುವಂಥದ್ದು ಬ್ರಿಡ್ಜ್ನ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಸಿಸ್ಟಮ್ ಅಂತ. ಸೊ ಏನು ಹೆಸರು ಹೇಳ್ತಾ ಇದೆ ಅದೇ ಥರ ಇದು ಪ್ರಾಜೆಕ್ಟು ಕೂಡ ಇದೆ. ಇದರಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ಇಂಡಿಯಾದಲ್ಲಿ ಇರುವಂಥದ್ದು ಆಲ್ಮೋಸ್ಟು 1.71 ಲ್ಯಾಕ್ ಬ್ರಿಡ್ಜಸ್ ಏನಿದಾವಲ್ಲ, ಬೇರೆ ಬೇರೆ ಥರ ಬ್ರಿಡ್ಜಸ್ಸು, ಕಲ್ವರ್ಟ್ಸ್ ಆಗಿರ್ಬೋದು, ಮೈನರ್ ಬ್ರಿಡ್ಜು, ಮೇಜರ್ ಬ್ರಿಡ್ಜು, ಲಾಂಗ್ ಬ್ರಿಡ್ಜು, ಎಕ್ಸ್ಟ್ರಾ ಲಾಂಗ್ ಬ್ರಿಡ್ಜು. ಸೊ ಈ ಥರ ಎಲ್ಲ ಬ್ರಿಡ್ಜಸ್ ಎಲ್ಲ ಏನಿದಾವಲ್ಲ ಅವುಗಳ ಬಗ್ಗೆ ಡೇಟಾನ ಇವರು ಮೆನ್ಷನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಒಂದು ವೆಬ್ಸೈಟಲ್ಲಿ. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ಆ ಬ್ರಿಡ್ಜಿಂದು ಕಂಡೀಷನ್ ಏನಿದೆ, ಮತ್ತು ಆ ಬ್ರಿಡ್ಜಿಂದ ಎಷ್ಟು ಜನರಿಗೆ ಯುಟಿಲೈಸ್ ಆಗ್ತಾಯಿದೆ, ಆ ಬ್ರಿಡ್ಜಿಂದ ಎಷ್ಟು ಜನರ ಲೈಫು ಚೇಂಜ್ ಆಗ್ತಾಯಿದೆ, ಆ ಬ್ರಿಡ್ಜಿಗೆ ಎಷ್ಟು ವಯಸ್ಸಾಗಿದೆ, ಟ್ರಾಫಿಕ್ ಲೇನ್ಸ್ ಯಾವ ಥರ ಇದೆ ಆ ಬ್ರಿಡ್ಜಲ್ಲಿ, ಆ ಬ್ರಿಡ್ಜಿನ ಲೆಂತ್ ಏನು, ಬ್ರೆಡ್ತ್ ಏನು, ಯಾವ ಥರ ಅದು ಬ್ರಿಡ್ಜಿಂದು ಮೇಂಟೆನೆನ್ಸ್ ಇವಾಗ ನೋಡ್ಕೊತಾ ಇದ್ದಾರೆ. ಇವೆಲ್ಲದೂ ಕೂಡ ನಾವು ಡೀಟೇಲಾಗಿ ನೆನ್ಪಿಟ್ಕೊಂಡ್ಬಿಟ್ರೆ ನಮಗೇನು ಗೊತ್ತಾಗುತ್ತೆ ಅಂತಂದರೆ ಆ ಬ್ರಿಡ್ಜಿನ ಕಂಡೀಷನ್ಸ್ ಎಲ್ಲ ನೋಡ್ಕೊಂಡಿರೋದ್ರಿಂದ ನೆಕ್ಸ್ಟು ಅದನ್ನು ರಿಪೇರ್ ಮಾಡ್ಕೊಳ್ಳೋಕ್ಕೆ ಅಥವಾ ಅದನ್ನು ನಾವು ನೆಕ್ಸ್ಟು ಅದರ ಕಂಡೀಷನ್ಸ್ನ ನಾವು ರೆಕ್ಟಿಫೈ ಮಾಡ್ಕೊಳ್ಳೋಕ್ಕೆ, ಏನಾದರೂ ಮೇಂಟೆನೆನ್ಸ್ ಮಾಡ್ಕೊಳ್ಳೋಕ್ಕೆ ತುಂಬಾ ಬೆನಿಫಿಟ್ ಆಗ್ತಾ ಇರುತ್ತೆ. ಎಕ್ಸಾಂಪಲ್ ಇದರಲ್ಲಿ 2-3 ಟೈಪ್ ಆಫ್ ನಂಬರ್ ಕೊಟ್ಟಿರ್ತಾರೆ. ಒಂದು ಬಂದ್ಬಿಟ್ಟು ಇಲ್ಲಿ ನೋಡಿ ನ್ಯಾಷನಲ್ ಐಡೆಂಟಿಫಿಕೇಷನ್ ನಂಬರ್ ಕೊಟ್ಟಿರ್ತಾರೆ. ಪ್ರತಿ ಒಂದು ಬ್ರಿಡ್ಜ್ಗೂ ಕೂಡ ನ್ಯಾಷನಲ್ ಐಡೆಂಟಿಫಿಕೇಷನ್ ನಂಬರ್ ಕೊಟ್ಟಿರ್ತಾರೆ. ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ಅದರ ಲೊಕೇಶನ್ನು ಕೂಡ ನಮಗೆ ಗೊತ್ತಾಗುತ್ತೆ, ಯಾವ ಸ್ಟೇಟಲ್ಲಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಅದು ಬಿಟ್ಬಿಟ್ಟು ನಮಗೆ ಬ್ರಿಡ್ಜ್ ಲೊಕೇಶನ್ ನಂಬರು ಕೂಡ ಕೊಟ್ಟಿರ್ತಾರೆ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ ಪ್ರಿಸೈಸಾಗಿ ಎಲ್ಲಿದೆ ಅದು, ಲ್ಯಾಟಿಟ್ಯೂಡು ಮತ್ತು ಲಾಂಗಿಟ್ಯೂಡಲ್ಲಿ ಈ ಥರ ನಂಬರ್ನ ಪ್ರೊವೈಡ್ ಮಾಡಿರ್ತಾರೆ. ಅದರಿಂದ ಎಕ್ಸಾಕ್ಟ್ ಅದರ ಡೆಸ್ಟಿನೇಷನ್ ಅಥವಾ ಲೊಕೇಶನು ನಮಗೆ ಗೊತ್ತಾಗಿರುತ್ತೆ. ಐಡೆಂಟಿಫಿಕೇಷನಲ್ಲಿ ನಮಗೇನು ಗೊತ್ತಾಗಿರುತ್ತೆ, ಲೊಕೇಶನ್ ಜೊತೆ ಟೈಪ್ ಆಫ್ ಬ್ರಿಡ್ಜು ಕೂಡ ನಮಗೆ ಗೊತ್ತಾಗಿರುತ್ತೆ. ಅದಾದಮೇಲೆ ಬ್ರಿಡ್ಜ್ ಕ್ಲಾಸಿಫಿಕೇಷನ್ ನಂಬರು ಕೂಡ ಪ್ರೊವೈಡ್ ಮಾಡಿರ್ತಾರೆ. ಅದರಲ್ಲಿ ಅದರ ಏಜ್ ಆಗಿರ್ಬೋದು ಅಥವಾ ಎಷ್ಟು ಲೋಡಿಂಗ್ ಕೆಪಾಸಿಟಿ, ಲೆಂತು, ಬ್ರೆಡ್ತು, ಈ ಥರ ಎಲ್ಲ ಕ್ಲಾಸಿಫಿಕೇಷನ್ ಪ್ರೊವೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನೆಕ್ಸ್ಟು ಸ್ಟ್ರಕ್ಚರಲ್ ರೇಟಿಂಗ್ ನಂಬರು ಕೂಡ ಪ್ರೊವೈಡ್ ಮಾಡಿರ್ತಾರೆ. ಇದರಿಂದ ಆ ಬ್ರಿಡ್ಜಿನ ಕಂಡೀಷನ್ ಏನಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಇವೆಲ್ಲ ಟೈಪು ನಂಬರ್ನ ಪ್ರೊವೈಡ್ ಮಾಡಿ ಈ ಎಲ್ಲ ಕ್ಲಾಸಿಫಿಕೇಷನ್ ಬೇಸಿಸ್ ಮೇಲೆ ಅದನ್ನು ಹಾಕಿ ಇಟ್ಟಿರ್ತಾರಲ್ವ. ಸೊ ಅದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ ಒಂದು ಬ್ರಿಡ್ಜು
ಯಾವ ಥರ ಮೇಂಟೈನ್ ಆಗಿದೆ, ಒಂದು ಬ್ರಿಡ್ಜು ಯಾವ ಥರ ಮೇಂಟೆನೆನ್ಸ್ ಬೇಕು, ಸೊ ಯಾವ ಬ್ರಿಡ್ಜು ತುಂಬ ಹಳೇದಾಗಿ ಹೋಗ್ಬಿಟ್ಟಿದೆ, ಯಾವ ಬ್ರಿಡ್ಜು ಹೊಸದಿದೆ, ಸೊ ಆ ಕ್ರೊನಾಲಜಿ ಮೇಲೆ ನಾವೇನು ಮಾಡ್ಕೋಬೋದು, ಮೇಂಟೆನೆನ್ಸ್ನ ಈಸಿಯಾಗಿ ಮಾಡ್ಕೊಬೋದು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದು ಯಾರ ಅಂಡರಲ್ಲಿದೆ ಅಂತಂದರೆ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಮತ್ತು ಹೈವೇಸು ಮಾರ್ತ್ ಅಂಡರಲ್ಲಿ ಇದಿದೆ. ಇವರೊಂದು ಇನ್ವೆಂಟ್ರಿನ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ಆಲ್ಮೋಸ್ಟ್ 1.71 lakh ಬ್ರಿಡ್ಜಸ್ ಇಂದು. ನೆಕ್ಸ್ಟ್ ನಾವು ಇಸ್ರೇಲ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಇಬ್ಬರೂ ಕೂಡ ಯುನೆಸ್ಕೋ ಮೆಂಬರ್ಶಿಪ್ನ ಬಿಟ್ಬಿಟ್ಟಿದ್ದಾರೆ. ಸೊ ಯಾಕೆ ಅದರ ಡೀಟೇಲ್ಸ್ನ ನಾವು ನೋಡ್ಕೊಂಡಿರೋಣ. ಅಕ್ಟೋಬರ್ 2017 ಏನಾದ್ರು ನೋಡಿಕೊಂಡ್ರೆ ನಾವು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ನೋಟಿಫೈ ಮಾಡ್ಕೊಂಡ್ಬಿಟ್ಟಿತ್ತು ಯುನೆಸ್ಕೋಗೆ ನಾವು ಬಿಡ್ತೀವಿ ಅಂತ. ಯಾಕೆ ಅಂತಂದರೆ USA ಆಗಿರಲಿ ಇಸ್ರೇಲ್ ಆಗಿರಲಿ ಇಬ್ಬರು ಏನು ಕ್ಲೇಮ್ ಮಾಡ್ತಿದ್ರು ಅಂತಂದರೆ ಆ್ಯಂಟಿ ಇಸ್ರೇಲು ಮೆಜರ್ಸು ತೊಗೊತಾ ಇದ್ದಾರೆ. ಯುನೆಸ್ಕೋ ಮತ್ತು ಅದರ ಮೆಂಬರ್ಸು ಕೂಡ ಆ್ಯಂಟಿ ಇಸ್ರೇಲ್ ಮೆಜರ್ಸ್ನ ತೊಗೊತಾ ಇದ್ದಾರೆ. ಎಕ್ಸಾಂಪಲು ಇಸ್ರೇಲಿಗೆ ಪ್ಯಾಲೆಸ್ಟೀನ್ಗೆ ಒಂಥರ ಅಗೇನ್ಸ್ಟ್ ಆಗಿರುತ್ತೆ. ಸೊ ಏನು ಮಾಡಿತ್ತು ಅಂತಂದರೆ ಯುನೆಸ್ಕೋ ಬಂದ್ಬಿಟ್ಟು 2011 ಪ್ಯಾಲೆಸ್ಟೀನಿಗೆ ಫುಲ್ ಮೆಂಬರ್ಶಿಪ್ನ ಕೊಟ್ಬಿಟ್ಟಿತ್ತು. ಸೊ ಆ ಟೈಮಲ್ಲೂ ಕೂಡ ಫಸ್ಟ್ ಟೈಮ್ ಆಗೋಗ್ಬಿಟ್ಟಿತ್ತು ಇಸ್ರೇಲ್ ಅಗೇನ್ಸ್ಟ್ ಆಗಿ ಒಂದು ಸ್ಟೆಪ್ ತೊಗೊಂಡ್ರಂಗೆ. ಅದಾದಮೇಲೆ ಈಸ್ಟ್ ಜೆರೂಸಲಮ್ ಏನು ಪಾರ್ಟ್ ಇದೆಯಲ್ಲ ಅದು ಇಸ್ರೇಲ್ ಅಂಡರಲ್ಲಿ ಇತ್ತು. ಅದನ್ನು ಇವಾಗ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ಯುನೆಸ್ಕೋ ಅಲ್ಲಿ, ಅದನ್ನು ಕ್ರಿಟಿಸೈಸ್ ಮಾಡ್ತಾಯಿದ್ರು ಕಂಪ್ಲೀಟಾಗಿ ಅದು ಪ್ಯಾಲೆಸ್ಟೀನಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಮತ್ತು ಹಳೆ ಜೂಸ್ ಸೈಟ್ಸ್ ಎಲ್ಲ ಏನಿತ್ವಲ್ಲ, ಜೂವಿಶ್ ಸೈಟ್ಸು ಹಳೆಯದೆಲ್ಲ ಏನೇನಿದ್ವಲ್ಲ ಅವನ್ನೆಲ್ಲದನ್ನೂ ಕೂಡ ಯುನೆಸ್ಕೋ ಅವರು ಪ್ಯಾಲೆಸ್ಟೀನಿಂದು ಸೈಟ್ಸ್ ಅದು, ಅವೆಲ್ಲ ಇಸ್ರೇಲಿಂದು ಸೈಟ್ಸ್ ಅಲ್ಲ ಅಂತ ಹೇಳ್ಬಿಟ್ಟು ಅವರು ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ಸೊ ಇವೆಲ್ಲ ಕೆಲವೊಂದು ಎಕ್ಸಾಂಪಲ್ಸ್ ನಾವು ಹೇಳ್ಬೋದು ಯಾಕೆ ಇಸ್ರೇಲು ಯುನೆಸ್ಕೋನ ಬಿಡ್ತಾ ಇದೆ ಅಂತ ಹೇಳ್ಬಿಟ್ಟು. USA ಕೂಡ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರ USA ಮತ್ತು ಇಸ್ರೇಲು ಇಬ್ಬರು ಕೂಡ ಯುನೆಸ್ಕೋದು ಏನು ಮೆಂಬರ್ಶಿಪ್ ಇದೆಯಲ್ಲ ಅದನ್ನು ಇವಾಗ ಬಿಟ್ಬಿಟ್ಟಿದೆ. ಸೊ ಈ ಇಂಪಾರ್ಟೆಂಟ್ ಏನು ಇದರಲ್ಲಿ ಅಂತಂದರೆ ಯಾವ್ಯಾವ ಕಂಟ್ರೀಸು ಯುನೆಸ್ಕೋದು ಮೆಂಬರ್ಶಿಪ್ ಬಿಟ್ಬಿಟ್ಟಿದೆ ಅನ್ನೋದು ಇಂಪಾರ್ಟೆಂಟು. ಅದರ ಜೊತೆಗೇ ರೀಸನ್ ಏನಿದೆ ಬಿಡೋಕ್ಕೆ ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸಲ್ಲಿ ಏನಾದ್ರು ಕೇಳಿದಿದ್ರೆ ಅಲ್ಲಿ ಜೂವಿಶ್ ರಿಲೇಟೆಡು ಅಥವಾ ಜೆರೂಸಲಮ್ ರಿಲೇಟೆಡ್ ಏನಾದ್ರು ಕೊಟ್ಟಿದ್ದಿದ್ರೆ ಅದನ್ನು ಗಮನ ಇಟ್ಟು ನೋಡಿಕೊಂಡು ಎಲಿಮಿನೇಟ್ ಮಾಡ್ಕೊಳ್ಳೋಕ್ಕೆ ನೀವು ಟ್ರೈ ಮಾಡ್ಕೊಂಡಿರಿ. ಸೊ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದಿದ್ರೆ ಥಮ್ಸ್ ಅಪ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡ್ಕೊಂಡಿರಿ. ಅಂತಂದರೆ ಲೈಕ್ ಬಟನ್ನ ಪ್ರೆಸ್ ಮಾಡ್ಕೊಂಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಯಾಕಂತಂದರೆ ಇದೇ ಥರ ವೀಡಿಯೋ ನಾನು ಕಂಟಿನ್ಯೂಸ್ ಆಗಿ ಹಾಕ್ತಾನೆ ಇರ್ತೀನಿ. ನೆಕ್ಸ್ಟ್ ಲೆಸನಲ್ಲಿ ಮತ್ತೆ ಸಿಗೋಣ. ಅನ್ಅಕಾಡೆಮಿಲೂ ಕೂಡ ನಾನು ಕಂಟಿನ್ಯೂಸ್ ಆಗಿ ಕೋರ್ಸಸ್ ಮಾಡ್ತಾ ಇದ್ದೀನಿ. ಇವತ್ತಿಗೆ ಆಲ್ಮೋಸ್ಟ್ 30 ಕೋರ್ಸಸ್ ಇದಾವೆ ಅದರಲ್ಲಿ. ಸೊ ನೀವು ಅನ್ಅಕಾಡೆಮಿ ಪ್ರೊಫೈಲ್ಗೆ ಹೋಗ್ಬಿಟ್ಟು ಅಲ್ಲಿ ದೀಪಕ್ ಚೌಹಾನ್ ಅಂತ ಹುಡುಕಿದ್ರೆ ಪ್ರೊಫೈಲ್ ಸಿಗುತ್ತೆ. ಅಲ್ಲಿ ನೀವು ಫಾಲೋ ಬಟನ್ನ ಪ್ರೆಸ್ ಮಾಡಿಕೊಂಡು ಫಾಲೋ ಮಾಡ್ಕೋಬೋದು. ಹಾಗಂತಂದರೆ ನೀವು ಇಲ್ಲಿ ಮಾಡಿರೋಂಥದ್ದು ಕೋರ್ಸಸ್ಸಿಗೆ ಡೌನ್ಲೋಡು ಕೂಡ ಮಾಡ್ಕೋಬೋದು. ಇಷ್ಟೊತ್ತು ನೋಡಬೇಕು ಅಂತ ಇರುತ್ತೆ ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ಅದನ್ನು ಬಿಟ್ಟು ನಾನು ಸ್ಪೆಷಲ್ ಕ್ಲಾಸಸ್ಸು ಕೂಡ ಕಂಡಕ್ಟ್ ಮಾಡ್ತಾ ಇರ್ತೀನಿ. ಅಲ್ಲಿ ಸ್ಪೆಷಲ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇರ್ತೀನಿ. ₹1 ಒಂದು ಸ್ಪೆಷಲ್ ಕ್ಲಾಸ್ ಇರುತ್ತೆ. ನೀವು ಅದನ್ನು ನೋಡ್ಕೊಂಡಿದ್ರೆ ಅಲ್ಲಿ ಆಲ್ಮೋಸ್ಟ್ 1 ಅವರಿಂದ ಒಂದು ಸೆಷನ್ ಮಾಡಿರ್ತೀನಿ. ಅದರಲ್ಲಿ ಕರೆಂಟ್ ಅಫೇರ್ಸು, ಒಂದು ವೀಕ್ಲಿ ಕರೆಂಟ್ ಅಫೇರ್ಸ್ ಆಗಿರಲಿ, ವೀಕ್ಲಿ ಎಡಿಟೋರಿಯಲ್ಸ್ ಯಾವುದಾದ್ರು ಇಂಪಾರ್ಟೆಂಟ್ ಇರುತ್ತೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರ್ತೀನಿ. ನೀವು ಬೇಕಾದರೆ ಅದನ್ನು ಒಂದ್ಸರಿ ನೋಡ್ಕೊಂಡಿರ್ಬೋದು.